ಅರಬ್ ಭೂಮಿಯಿಂದ ಹರಿದ ಆಧ್ಯಾತ್ಮಿಕ ಬೆಳಕು, ಭಾರತದ ಮಣ್ಣಿನಲ್ಲಿ ನೆಲೆಗೊಂಡ ಪವಿತ್ರ ಸ್ಮರಣೆ, ಶತಮಾನಗಳ ಇತಿಹಾಸವನ್ನು ಮೌನವಾಗಿ ಮಾತನಾಡಿಸುವ ಭವ್ಯ ಮಸೀದಿ ಇದು ಮಾಲಿಕ್ ದೀನಾರ್. 7ನೇ ಶತಮಾನದಲ್ಲಿ ಖಲೀಫಾ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಕಾಲದಲ್ಲಿ ಅರಬ್ ರಾಷ್ಟ್ರದಿಂದ ಹಡಗಿನ ಮೂಲಕ ಭಾರತಕ್ಕೆ ಆಗಮಿಸಿದ 22 ವಿದ್ವಾಂಸರ ಪೈಕಿ ಮಾಲಿಕ್ ಬಿನ್ ದೀನಾರ್ ಒಬ್ಬರು. ಧರ್ಮ ಪ್ರಚಾರ ನಿಮಿತ್ತ ಆಗಮಿಸಿದ ಮಹಾನರು ಮತ್ತು ಸಂಘವು 10 ಮಸೀದಿಯನ್ನು ನಿರ್ಮಿಸಿದರು. ಪ್ರಥಮವಾಗಿ ಕೊಡಂಗಲ್ಲೂರಿನ ಚೇರ್ಮಾನ್ ಮಸೀದಿಯು, 8ನೇದಾಗಿ ಕಾಸರಗೋಡಿನ ತಲಂಗರೆಯ ಚಂದ್ರಗಿರಿ ನದಿಯ ಸಮೀಪವಿರುವ ಮಾಲಿಕ್ ಬಿನ್ ದೀನಾರ್ ಮಸೀದಿಯು, ಅಲ್ಲದೆ ಕೊಲ್ಲಂ, ಚಾಲಿಯಂ, ಪಂದಲಾಯಿನಿ, ಧರ್ಮಡಂ, ಶ್ರೀಗಂಧಪುರಂ, ಏಳಮಲ, ಮಂಗಳೂರು, ಬಾರ್ಕೂರ್ ಮೊದಲಾದ ಕಡೆ ಈ ಸಂಘವು ಮಸೀದಿಗಳನ್ನು ಸ್ಥಾಪಿಸಿದವು. ಅರೇಬಿಯಾದಿಂದ ತಂದ 10 ಅಮೃತಶಿಲೆಯನ್ನು ಒಂದೊಂದಾಗಿ 10 ಮಸೀದಿಯ ನಿರ್ಮಾಣಕ್ಕೆ ಉಪಯೋಗಿಸಿದರು. പള്ളി സ്ഥലങ്ങളും പറമ്പും വയലുകളും പണവും ഗുണങ്ങളും തുണയായി കൊടുത്തോവർ വിള്ളൈ കുടങ്ങല്ലൂര് വേറെ ചില ഊരും വിള്ളും മംഗളൂരും പള്ളിയെടുത്തോവർ പള്ളികൾ ഫത്താണ് ഫത്ത് രാജത്താണ് ഫറ്റേ ജുമത്താണ് ഒറ്റ ഫുലിവാനോര്. 1400 ವರ್ಷಗಳ ಇತಿಹಾಸವಿರುವ ಈ ಮಸೀದಿಯನ್ನು ಕ್ರಿಸ್ತಶಕ 644 ಹಿಜರ 22 ರಜಬ್ 13ನೇ ಸೋಮವಾರದಂದು ಉದ್ಘಾಟಿಸಲಾಯಿತು ಎಂದು ಮಸೀದಿಯ ಬಾಗಿಲಿನ ಮೇಲೆ ಬರೆದ ಅರಬಿ ಶಾಸನವು ತಿಳಿಸುತ್ತದೆ. ಕ್ರಿಸ್ತಶಕ 748 ಹಿಜರ 1223ರಲ್ಲಿ ಮಸೀದಿಯನ್ನು ಮರುನಿರ್ಮಿಸಲಾಯಿತು. ಕೊಡಂಗಲ್ಲೂರು ಸಮುದ್ರ ತೀರಕ್ಕೆ ಬಂದಿಳಿದ ಈ ಸಂಘವನ್ನು ಅಪ್ಪು ಎನ್ನುವ ಹಿಂದೂ ಸಹೋದರ ಎಳನೀರು ನೀಡಿ ಸ್ವಾಗತಿಸಿದನು. ನಂತರ ಇವರ ಜೀವನ ಶೈಲಿ ಮತ್ತು ಗುಣನಡತೆಯನ್ನು ಕಂಡ ಅಲ್ಲಿಯ ರಾಜ್ಯರು ಮಸೀದಿ ನಿರ್ಮಾಣಕ್ಕೆ ಸಂಪೂರ್ಣ ಸಹಕಾರ ನೀಡಿದರು. ಪುರಾತನ ಇತಿಹಾಸ, ವಾಸ್ತುಶಿಲ್ಪ ಸೌಂದರ್ಯ, ಕಪ್ಪು ಬಣ್ಣದಿಂದ ಕೂಡಿದ ಮರಗಳಲ್ಲಿ ಬಿಡಿಸಿರುವ ಸುಂದರ ಪುಷ್ಪಗಳು, ಮಿಂಬರಿನ ಸೊಬಗು, ಆಧುನಿಕ ಕಲಾತ್ಮಕತೆಯನ್ನು ನಾಚಿಸುವಂತಹ ಈ ಕೆತ್ತನೆಗಳು ಅಚ್ಚರಿ ಮೂಡಿಸುತ್ತದೆ. ಈ ಮಸೀದಿಯು ಮಣ್ಣು, ಕಲ್ಲು, ಮರದಿಂದ ರೂಪುಗೊಂಡಿದೆ. ಕೊಡಂಗಲ್ಲೂರು ಮಸೀದಿಯ ಅದೇ ಸೌಂದರ್ಯದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಮಾಲಿಕ್ ಬಿನ್ ದೀನಾರ್ ಅವರ ಉತ್ತರಾಧಿಕಾರಿಯು ಕಾಜಿಯೂ ಆಗಿದ್ದ ಮಾಲಿಕ್ ಬಿನ್ ಮುಹಮ್ಮದ್ ಅಲ್ ಕುರಶಿ ರಹಿಮಹುಲ್ಲಾ ಅವರ ದರ್ಗಾವನ್ನು ಇಲ್ಲಿ ಕಾಣಬಹುದು. ಮರದ ಸೊಗಸಾದ ಕೆತ್ತನೆಗಳು ಮತ್ತು ಪುರಾತನ ವಾಸ್ತುಶೈಲಿಯ ನಿರ್ಮಾಣವು ಈ ಮಸೀದಿಗೆ ಅಪೂರ್ವ ವೈಭವ ನೀಡುತ್ತದೆ. ಇತಿಹಾಸದ ನಿಶಬ್ದನಾದಗಳನ್ನು ಹೊತ್ತ ಈ ಪವಿತ್ರ ಸನ್ನಿಧಿಯ ನೆನಪಿನೊಂದಿಗೆ ಮತ್ತೆ ಭೇಟಿಯಾಗೋಣ.